ಸರ್ ಎಲ್ರಿಗೂ ಜೈ ಭೀಮ್. ಏನಿವತ್ತು ಮಾಲೂರು ತಾಲೂಕು ಸಂಬಂಧಪಟ್ಟಂಗೆ ಮಾತಾಡಬೇಕು ಅಂತ ಒಂದು ನಿರ್ಣಯ. ಮಾಲೂರು ತಾಲೂಕಿನಲ್ಲಿ ಭೂ ಹಗರಣಗಳು ಜಾಸ್ತಿ, ಎಲ್ಲ ತಾಲೂಕಿನಲ್ಲಿ ಇದೆ. ಅತಿ ಹೆಚ್ಚಾಗಿ ಯಾಕಪ್ಪ ಅಂದರೆ ಬೆಂಗಳೂರು ಹತ್ರ ಇರೋದ್ರಿಂದ ನಮ್ಮ ಚನ್ನರಾಯಪುರ 27 ಜನಕ್ಕೆ ನಕಲಿ ಫಲಾನುಭವಿಗಳಿಗೆ ಮಂಜೂರು ಮಾಡಿ ಅದನ್ನು ಲಪ್ಟಾಯಿಸಬೇಕು ಅಂತ ಡಾಕ್ಟರ್ ಮೈತ್ರಿ ಅವರು ಏನು 21 ಎಕರೆ 81 ಎಕರೆ ಜಮೀನನ್ನು ಪರಭಾರೆ ಮಾಡಿದ್ರು ಸರಿ ಅಂತ ಹೇಳಿದ್ರು. ಅದು ಪರಭಾರೆ ಮಾಡೋದ್ರೆ ಸರಿ ಅಂತ ಹೇಳ್ಬಿಟ್ಲ ಆ ಅಮ್ಮನಿಗೆ ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ. ಅಗಲಕೋಟೆಯಲ್ಲಿ 50 ಎಕರೆಯನ್ನು ಸರ್ಕಾರಿ ಸ್ಕೂಲ್ಗೇನೋ ದಾನ ಮಾಡಿದ್ದಾರೆ ಅಂತ ಕೂಡ ನಡೀತಾ ಇದೆ ಅಗಲಕೋಟೆಯಲ್ಲಿ. ಅದು ಕೂಡ ಹಗರಣನೇ. ಈಗ ಇದು ಎಲ್ಲೋ ಗೊಲ್ಲಹಳ್ಳಿಯಲ್ಲಿ ಅಕ್ರಮ ಖಾತೆ, ಇದು ಗ್ರಾಮ ಠಾಣೆ ಜಮೀನನ್ನ ವಶಪಡಿಸ್ಕೊಂಡಿರೋದು. ಒಬ್ಬ ಬಿಲ್ಡರ್, ಒಬ್ಬ ಲೇಔಟ್ ಮಾಡಿದವರು 2 ಎಕರೆನ ವಶಪಡಿಸ್ಕೊಂಡವ್ರೆ. ಆಮೇಲೆ ಕಾಗನಹಳ್ಳಿ 31 ಎಕರೆ ಜಮೀನನ್ನ ಗುಂಡು ತೋಪವನ್ನು ಒತ್ತುವರಿ ಮಾಡ್ಕೊಂಡವ್ರೆ. ತಹಶೀಲ್ದಾರ್ ಕಣ್ಣು ಮುಚ್ಕೊಂಡು ಕೂತವ್ರು, ಇಲ್ಲ ನಮ್ಮ ಶಾಸಕರು ಹೇಳಿದಕ್ಕೆ ಸುಮ್ಮನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದು ಹಗರಣ. ಶಿವಾರಪಟ್ಟಣ 0/0, ತೊರ್ನಹಳ್ಳಿ 0/0, ಸುಮಾರು 60 ಎಕರೆ ಪ್ರಾಪರ್ಟಿ ಸರ್. ತಹಶೀಲ್ದಾರರು ಮತ್ತು ADLR ಮತ್ತು ಎಲ್ಲ ಅಧಿಕಾರಿಗಳು ಸೇರಿ 60 ಎಕರೆ ಪ್ರಾಪರ್ಟಿನ ತಹಶೀಲ್ದಾರ್ ಪ್ರಪೋಸಲ್ ಕೊಡ್ತಾರೆ. AC ಅವರು ಕ್ರಮ ಕೈಗೊಳ್ಳಿ ಅಂತ ಹಾಕ್ಬಿಟ್ಟು ಲೆಟರ್ನ ಪಾಣಿನ AC ಅವರೇ ಕುಡಿಸ್ಬಿಡ್ತಾರೆ. ಹೇಳೋದು ಒಂದು, ಮಾಡೋದು ಡಾಕ್ಟರ್ ಮೈತ್ರಿ ಅವ್ರದ್ದು. ಅದರಿಂದ ಮಾಲೂರು ತಾಲೂಕು ಗೋಮಾಳ ಜಮೀನನ್ನ ಮಾರಾಟಕ್ಕೆ ಇಟ್ಬಿಟ್ಟವ್ರೆ. ಮುಂದೆ ಯಾರೇ ಶಾಸಕರು ಬರ್ಬೋದು, ಯಾರೇ ಬಂದ್ರು ಕೂಡ ಅಲ್ಲಿ ಜಮೀನುಗಳಂತೂ ಬರೋರು ಸಿಗೋದೇ ಇಲ್ಲ. ಯಾಕಪ್ಪ ಅಂದ್ರೆ ಇರೋ ಶಾಸಕರು ಅಂದಿ ಟೀಮ್ ಎಲ್ಲ ಮಾರಾಟ ಮಾಡಿಬಿಟ್ಟವ್ರೆ. ಆಲ್ರೆಡಿ ಇನ್ನೂ ಮಾರಾಟ ಮಾಡಿ ಹುಡುಕ್ತಾನೆ ಅವ್ರೆ. ನಿನ್ನೆ ಒಬ್ಬ ವೆಂಕಟೇಶ್ ಗೌಡ ಅಂತ ಜಲ್ಲಿ ಮಾಲೀಕರು ಒಬ್ರು ಹೇಳ್ತಾ ಇದ್ರು ನಿನ್ನೆ ಪ್ರತಿಭಟನೆ ಮಾಡೋ ಸಮಯದಲ್ಲಿ, ನಂಜೇಗೌಡರು 2 ಎಕರೆ ಅದಕ್ಕೆ, 2 ಎಕರೆ ಇದಕ್ಕೆ, 3 ಎಕರೆ ಇದಕ್ಕೆ. ಆಲ್ರೆಡಿ 250 ಎಕರೆ ಜಮೀನನ್ನ ಕ್ರಷರ್ಗಾಗಿ ಪಡ್ಕೊಂಡಿರೋ ಕುಟುಂಬಗಳು ಯಾವ್ದಾನ ಇದ್ರೆ ನಂಜೇಗೌಡರು ಮತ್ತು ವೆಂಕಟೇಶ್ ಗೌಡರು ಕುಟುಂಬ. ಇದು ಯಾರಿಗೂ ಕಣ್ಣು ಕಾಣೋದಿಲ್ಲ. 2 ಎಕರೆ ವಾಲ್ಮೀಕಿ ಕೊಟ್ರಂತೆ, 2 ಎಕರೆ ದೇವರಾಜ್ ಕೊಟ್ರಂತೆ, 2 ಎಕರೆ ಹಿಂದುಳಿದ ವರ್ಗ ಕೊಟ್ರಂತೆ. ನಾಚಿಕೆ ಆಗ್ಬೇಕು ನಂಜೇಗೌಡ್ರೆ, ನಾಚಿಕೆ ಆಗ್ಬೇಕು ನಿಮ್ಮ ಪಟಾಲಂಕ. ಏನು ಅಕ್ರಮಗಳು ದಂಧೆ ನಾಡ್ತಾ ಇದ್ದೀನಿ ಮಾಲೂರು ತಾಲೂಕಿನಲ್ಲಿ, ಕಡಿವಾಣ ಆಗಕ್ಕೆ ನಿಮ್ ಕೈಲಿ ಆಗ್ಲಿಲ್ವಾ? ಕೂತ್ಕೊಳ್ರಿ, ಮೀಟಿಂಗ್ ಕರೀರಿ, ಎಲ್ಲಾ ಊರುಗಳದ್ದು ಚರ್ಚೆ ಮಾಡ್ರಿ, ಮುಟ್ಕೊಳಕ್ರಿ ಜಮೀನುಗಳನ್ನ. ಅದ್ಯಾವುದೋ ಒಂದು ಕಾನ್ಸೆಪ್ಟ್ ನಲ್ಲಿ ಪಾಪ ಒಕ್ಕಲಿಗರ ಕುಟುಂಬನೇ ಅದು ಕೂಡ. 2 ಎಕರೆ ನೀವು ವಿತೌಟ್ ನೋಟಿಸ್ ಕೊಡ್ತೀರನ್ನೇ ಇದು ಕಾರ್ಯನಿರ್ವಹಣಾಧಿಕಾರಿ ಮಾಡಿದ್ರಿ 2 ಎಕರೆ ಜಮೀನನ್ನ. ಇನ್ನ ಏನೇನು ಮಾಡಕ್ ಹೊರಟಿದ್ದೀರಿ? ಜಮೀನನ್ನು ಉಳಿಸ್ರಪ್ಪ. ಇನ್ನು ಕಾಲದಲ್ಲಿ ಏನೋ ಮಾಡ್ತೀನಿ ಮಾಲೂರು ತಾಲೂಕು ಏನೂ ಮಾಡೋದಲ್ಲ. ಸರ್ಕಾರದಿಂದ ಬರೋ ಕೆಲಸ ಆಗ್ತಾನೆ ಇದೆ. ಜಮೀನುಗಳನ್ನ, ಸರ್ಕಾರಿ ಗೋಮಾಳಗಳನ್ನ ಉಳಿಸ್ಕೊಂಡ್ರೆ ನಿನ್ನಂತ ಪ್ರಬುದ್ಧತೆ ಶಾಸಕರು ಬೇರೆ ಯಾರು ಇರೋದಿಲ್ಲ. ಫಸ್ಟ್ ಆ ಜಮೀನನ್ನು, ಸರ್ಕಾರಿ ಜಮೀನು ಉಳಿಸ್ಲಿ. ತಹಶೀಲ್ದಾರರು, ADLR, ಮೈತ್ರಿ ಅವರ ಮೇಲೆ ಶಿಸ್ತು ಕ್ರಮ ಆಗ್ಲಿ ಅಂತ.